ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ಹೇಳಿದ್ದೆ ಶಿಲ್ಪನ ಮನೆ ಮತ್ತು ಅಶ್ವಿನಿ ಅಕ್ಕನ ಮನೆ ತೋರಿಸ್ತೀನಿ, ಹೋಮ್ ಟೂರ್ ಮಾಡ್ತೀನಿ ಅಂತ ಹೇಳಿ. ದೂರದಿಂದ ನೋಡಿದಾಗ ಶಿಲ್ಪನ ಮನೆ ಹೀಗೆ ಕಾಣುತ್ತೆ. ಇವಾಗ ನಿಮಗೆ ತುಂಬ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಇದು ಅಕ್ಕನ ಮನೆ ಅಂದರೆ ಶಿಲ್ಪನ ಮನೆ. ಬಾವಂಗೆ ನಿಮಿಷಾಂಬ ದೇವರು ಅಂದರೆ ತುಂಬಾ ಭಕ್ತಿ, ತುಂಬಾ ಇಷ್ಟ. ಅದರಿಂದ ನಿಮಿಷಾಂಬ ನಿಲಯ ಅಂತಲೇ ಮನೆ ಹೆಸರಿಟ್ಟಿದ್ದಾರೆ. ಇದು ಗೇಟ್ ಓಪನ್ ಆದ ತಕ್ಷಣ ಮನೆ ಬಲ್ಭಾಗದಲ್ಲಿ ತುಳಸಿ ಗಿಡ ಇದೆ. ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದೆ ಅಂತ. ಮುಂದೆ 2 ಕಂಬಗಳಿದೆ. ನಾನು ಹಬ್ಬಕ್ಕೆ ಹೋದಾಗ ಹೋಮ್ ಟೂರ್ ಮಾಡಿದ್ದು, ಅಂದರೆ ಹೋಮ್ ಟೂರ್ ಮಾಡೋದಕ್ಕೆ ವಿಡಿಯೋ ಮಾಡ್ಕೊಂಡಿದ್ದು. ಅದರಿಂದ ಎಲ್ಲರೂ ಇಲ್ಲೇ ಓಡಾಡ್ತಾ ಇದ್ದಾರೆ. ಇಲ್ಲೊಂದು ಚಪ್ಪಲ್ ಸ್ಟ್ಯಾಂಡ್ ಹಾಕ್ಕೊಂಡಿದ್ದಾರೆ. ಇದು ಮೇಲ್ಗಡೆ ಟೆರೆಸ್ ಮೇಲೆ ಹೋಗೋದಕ್ಕೆ ಮೆಟ್ಲು. ಇಲ್ಲಿ ಒಂದು ಸ್ಟೋರ್ ರೂಮ್ ಮಾಡ್ಕೊಂಡಿದ್ದಾರೆ. ಎಲ್ಲೂ ಜಾಗ ವೇಸ್ಟ್ ಮಾಡಿಲ್ಲ. ಮೆಟ್ಲು ಕೆಳಗಡೆ ಒಂದು ಸ್ಟೋರ್ ರೂಮ್ ಮಾಡ್ಕೊಂಡಿದ್ದಾರೆ. ಎಕ್ಸ್ಟ್ರಾ ಅಕ್ಕಿ, ಈರುಳ್ಳಿ ಅಥವಾ ಎಕ್ಸ್ಟ್ರಾ ಏನು ಸಾಮಾನು ಇದೆಯೋ ಅದನ್ನು ಇಟ್ಕೊಳ್ಳೋಕ್ಕೆ ಅಂತ ಹೇಳಿ ಇಲ್ಲೊಂದು ಎಕ್ಸ್ಟ್ರಾ ಸ್ಟೋರ್ ರೂಮ್ ಮಾಡ್ಕೊಂಡಿದ್ದಾರೆ. ಬಾವ ಮನೆ ಹೀಗೆ ಮಾಡ್ಕೋಬೇಕು ಅನ್ನೋ ಪ್ಲ್ಯಾನಲ್ಲಿ ಮಾಡ್ಕೊಂಡಿರೋದು. ತುಂಬ ಚೆನ್ನಾಗಿದೆ. ಬಾಗಿಲು ಡಿಸೈನ್ ನೋಡಿ ತುಂಬಾ ಚೆನ್ನಾಗಿದೆ. ಬಾಗಿಲು ಸುತ್ತ ಆರ್ಚಿನ ಡಿಸೈನ್ ತುಂಬಾ ಚೆನ್ನಾಗಿದೆ. ನಿಮಗೆ ಬಾಗಿಲಲ್ಲಿ ನಿಮಿಷಾಂಬ ದೇವರನ್ನು ತೋರಿಸಿ, ನಾನು ಮೊದಲೇ ಹೇಳಿದೆ ಅಲ್ವಾ, ಬಾವಂಗೆ ನಿಮಿಷಾಂಬ ದೇವರು ಅಂದರೆ ತುಂಬ ಇಷ್ಟ ಅಂತ. ಅದಕ್ಕೆ ಅವರು ಬಾಗಿಲಿಗೆ ನಿಮಿಷಾಂಬ ದೇವಿಯನ್ನೇ ಕೆತ್ತಿಸಿದ್ದಾರೆ, ಅಂದರೆ ಕೆತ್ತನೆ ಮಾಡಿಸಿದ್ದಾರೆ. ಬಾವಂಗೆ ನಿಮಿಷಾಂಬ ದೇವರು ಎಷ್ಟು ಇಷ್ಟ ಅಂತ ಹೇಳಿದ್ರೆ, ಅವರು ಪ್ರತಿ ಶುಕ್ರವಾರ ದೇವಸ್ಥಾನಕ್ಕೆ ಹೋಗೋದಕ್ಕೂ ಮುಂಚೆ ಯಾವುದೇ ಕಾರಣಕ್ಕೂ ಊಟ ಮಾಡೋದಿಲ್ಲ. ದೇವಸ್ಥಾನಕ್ಕೆ ಹೋಗಿದ್ದು ಬಂದ ಮೇಲೇ ಅವ್ರು ಊಟ ಮಾಡೋದು. ಪ್ರತಿ ಶುಕ್ರವಾರ ನಿಮಿಷಾಂಬ ದೇವ್ರಿಗೆ ಹೋಗ್ತಾರೆ. ನನ್ನ ಗಂಜಾಮ ಹತ್ತಿರ ಇದೆ ಅಲ್ವಾ, ಸೊ ಗಂಜಾಮದ ನಿಮಿಷಾಂಬ ದೇವರಿಗೆ ಹೋಗ್ತಾರೆ ಅವರು. ಇವ್ರದ್ದು ಹಳೆ ಮನೆ ಇದೆ. ಇವರನ್ನೇ ದುಡ್ದು ಸ್ವಂತವಾಗಿ ಮನೆ ಮಾಡ್ಕೊಂಡಿರೋದಿದು. ಇವರಾಗಿರ್ಬೋದು ಅಥವಾ ಇವ್ರ ತಮ್ಮ ಆಗಿರ್ಬೋದು. ಅವ್ರ ಮನೆ ಕೂಡ ನಾನು ನಿಮಗೆ ತೋರಿಸ್ತೀನಿ. ಮನೆ ಮಾಡ್ಕೊಂಡಾಗ ಇದೆಲ್ಲ ಡಿಸೈನ್ಸ್ ಮಾಡಿಸಿರಲಿಲ್ಲ, ಟಿ ವಿ ಸ್ಟ್ಯಾಂಡ್ದು. ಇವಾಗ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಈ ಕಡೆ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಫಿಶ್ ಟ್ಯಾಂಕ್ ಕೂಡ ರೀಸೆಂಟಾಗಿ ತಂದಿರೋದು, ಒಂದು ವರ್ಷದ ಮೇಲಾಗಿದೆ ಅಂತ ಅಂದ್ಕೊಳ್ತೀನಿ. ಟಿ ವಿ ಸ್ಟ್ಯಾಂಡ್ ಕೂಡ ಇವಾಗಲೇ ರೀಸೆಂಟಾಗಿ ಮಾಡಿಸಿರೋದು. ತುಂಬ ಚೆನ್ನಾಗಿದೆ. ಇದು ಶಿಲ್ಪ ದೊಡ್ಡ ಮಗ ಧನು ಪಾಪವಾಗಿದ್ದಾಗ ತೆಗೆಸಿದ ಫೋಟೋ. ಇದು ಶಿಲ್ಪ ಮತ್ತು ಅನಿ, ಅಂದರೆ ಅಕ್ಕ ಮತ್ತು ಅಣ್ಣ. ಅವಳ ನೆನಪಿಗೆ ಅಂತ ಹೇಳಿ ಇಲ್ಲಿ ದೊಡ್ಡಮ್ಮನ ಮನೆ ಇದ್ದ ಫೋಟೋ ತೆಗೆದುಕೊಂಡು ಹೋಗಿ ಇಟ್ಟಿದ್ದಾಳೆ. ಅಲ್ಲಿ ಬರೀ ಶೋಗೆ ಮಾತ್ರ ಅದನ್ನು ಮಾಡಿಸಿರೋದು. ಇದು ಟಿ ವಿ ಸ್ಟ್ಯಾಂಡ್ಗೆ ಅಥವಾ ಟಿ ವಿ ಶೋಕೇಸ್ಗೆ ಅಂತ ಈ ಕಡೆ ಟಿ ವಿಗೋಸ್ಕರ ಮಾಡಿಸಿದ್ದಾರೆ. ಇಲ್ಲಿ ಮೇಲ್ಗಡೆ ಇರೋದು ನಮ್ಮ ದೊಡ್ಡಪ್ಪ ತೀರೋದ್ಮೇಲೆ ದೊಡ್ಡಪ್ಪನ ಫೋಟೋ ತೆಗೆದುಕೊಂಡೋಗಿ ಇಟ್ಕೊಂಡಿದ್ದಾರೆ. ಅದು ಅಜ್ಜಿ ತಾತ. ಇದು ಧನು ಮತ್ತು ಧನುಷ್ ದೀಕ್ಷಿತ್ ಅಂತ ಶಿಲ್ಪನ ಮಕ್ಕಳ ಹೆಸರು. ದೇವ್ರ ಮನೆಯನ್ನು ಸಹ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ದೇವ್ರ ಬಾಗಿಲುಗಳನ್ನ ಸಹ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿಸಿದ್ದಾರೆ. ದೇವ್ರ ಮನೆ ಆಚೆಗೆ ಅಷ್ಟಲಕ್ಷ್ಮಿಯರ ವಿಗ್ರಹಗಳನ್ನ ಕೆತ್ತನೆ ಮಾಡಿಸಿದ್ದಾರೆ. ಅಷ್ಟಲಕ್ಷ್ಮಿಯರು ಯಾರ್ಯಾರು ಅನ್ನೋದನ್ನು ನಾನು ನಿಮ್ಗೆ ಇವತ್ತು ಹೇಳ್ತೀನಿ. ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಎಲ್ಲ ಲಕ್ಷ್ಮಿಯರು ಸಹ ಈ ಮನೆ ಬಾಗಿಲ ಕೆತ್ತನೆಯಲ್ಲಿ ಇದ್ದಾರೆ. ನಮ್ಮ ಮನೆಯಲ್ಲೂ ಸಹ ದೇವ್ರ ಮನೆ ಅಕ್ಕಪಕ್ಕ ಜಾಗ ಬಿಟ್ಕೊಂಡಿರೋದು ಇದಕ್ಕೇನೆ. ಅಷ್ಟಲಕ್ಷ್ಮಿಯರ ಕೆತ್ತನೆ ಮಾಡಿಸ್ಬೇಕಂತ. ಯಾವಾಗ ಟೈಮ್ ಕೂಡ ಬರುತ್ತೆ ನೋಡೋಣ. ಬಾವ ಇಲ್ಲೇ ಎಲೆಕೆರೆ ಹ್ಯಾಂಡ್ ಪೋಸ್ಟ್ನಲ್ಲಿ ಬೇಕ್ರಿಯನ್ನು ಇಟ್ಕೊಂಡಿದ್ದಾರೆ. ದುಡಿಯೋದಕ್ಕೆ ಸಣ್ಣ ಕೆಲಸ ದೊಡ್ಡ ಕೆಲಸ ಅಂತ ಏನಿಲ್ಲ. ನಾವು ಕಷ್ಟಪಟ್ಟು ಯಾವ ಕೆಲಸ ಮಾಡ್ತೀವೋ ಅದರಿಂದ ನಾವು ಸಂಪಾದನೆ ಮಾಡಬೇಕು, ಅದನ್ನು ಉಳಿಸ್ಬೇಕು. ನೋಡಿ, ಅದಕ್ಕೆ ಉದಾಹರಣೆ ಇವರೇ. ಚಿಕ್ಕಂದಿನಿಂದ ತುಂಬ ಕಷ್ಟಪಟ್ಟು ಮೇಲ್ ಬಂದಿರೋ ವ್ಯಕ್ತಿಗಳಲ್ಲಿ ಇವರು ಸಹ ಒಬ್ಬರು. ಇದು ಇವ್ರ ಫ್ಯಾಮಿಲಿ ಫೋಟೋ. ಅಪ್ಪ, ಅಮ್ಮ, ಬಾವ, ಶಿಲ್ಪ, ಅಶ್ವಿನಿ ಅಕ್ಕ, ಸುನಿಯಣ್ಣ, ಅವ್ರ ಮಕ್ಕಳುಗಳು. ನಿಮಗೆ ದೇವ್ರ ಮನೆ ಒಳಗಡೆ ತೋರಿಸ್ತೀನಿ ನಾನು ಇವಾಗ. ದೇವ್ರ ಮನೆ ಒಳಗಡೆ ಸಹ ಸಿಂಪಲ್ಲಾಗಿ ಚೆನ್ನಾಗಿದೆ. 2 ಮೆಟ್ಲು ಹಾಕ್ಸ್ಕೊಂಡಿದ್ದಾರೆ. ನಾನು ಇವಾಗ ರೂಮನ್ನು ತೋರಿಸ್ತೀನಿ ಬನ್ನಿ. ಇದು ನೋಡಿ, ಇದು ರೂಮ್ನಲ್ಲಿ ಕೆಳಗಡೆ ಈಗ ಇದು ಕೂಡ ರೀಸೆಂಟಾಗೆ ಮಾಡಿಸಿದ್ದು ಮಂಚ ಮಾಡಿಸಿದ್ದಾರೆ. ನೆಲಕ್ಕೆ ಅಟ್ಯಾಚ್ ಆಗಿದೆ ಅದು. ಅದೇ ವುಡ್ಡಲ್ಲಿ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಮಾಡಿಸಿದ್ದಾರೆ. ಮಂಚ ಮಾಡಿಸಿದಾಗಲೇ ಅದನ್ನು ಸಹ ಮಾಡಿಸಿದ್ದು. ಬಾವಂಗೊಂಥರ ಖುಷಿ, ಏನೋ ಒಂಥರ ಛಲ, ಏನಾದರೂ ಮಾಡಿಸ್ಬೇಕಂತ. ಇದು ವಾರ್ಡ್ರೋಬು ಮನೆ ಮಾಡಿದಾಗಲೇ ಮಾಡಿಸಿದ್ದು, ಸೊ ಅದರಿಂದ ಹೀಗಿದೆ.
ಮನೆ ಮುಂದುವರಿಬೇಕು ಅಂತ ಹೇಳಿದರೆ ಮನೆ ಯಜಮಾನಂಗೆ ಒಂದು ಛಲ ಇರಬೇಕು, ನಾವು ಎಲ್ಲ ರೀತಿ ಇರಬೇಕು, ನಾವು ಮುಂದೆ ಬರಬೇಕು ಅನ್ನುವಂತಹ ಮನೋಭಾವ ಯಾರ ಮನೆಯಲ್ಲಿರುತ್ತೋ ಅವ್ರು ಖಂಡಿತ ಕಷ್ಟಪಟ್ಟು ಮುಂದೆ ಬರ್ತಾರೆ. ಇಲ್ಲೊಂದು ಸೇಲಿಂಗ್ ಲೈಟ್ ಇತ್ತು, ಆದರೆ ಇವಾಗಿಲ್ಲ. ಅದು ಏನೋ ಶಾರ್ಟ್ ಸರ್ಕ್ಯೂಟ್ ಆಯ್ತಂತ ಹೇಳಿ ಅದು ಕೆಟ್ಟೋಗಿದೆ, ಬೇರೆದು ಹಾಕಿಸ್ಬೇಕು. ಇದು ಅಡುಗೆ ಮನೆಗೆ ಹೋಗುವಾಗ ಒಂದು ಆರ್ಚ್ ಇದೆ, ಅಂದರೆ ಡೈನಿಂಗ್ ಹಾಲಿಗೆ ಹೋಗುವಾಗ ಒಂದು ಆರ್ಚ್ ಇದೆ. ಇಲ್ಲೊಂದು ಪಕ್ಕ ಒಂದು ರೂಮ್ ಇದೆ. ಈ ರೂಮಲ್ಲೂ ಸಹ ಒಂದು ಮಂಚ ಇದೆ, ಪಕ್ಕ ಶಿಲ್ಪನ ಬೀರು ಇದೆ. ಮೊದಲೆಲ್ಲ ಸರ್ಜಾಗಳಲ್ಲಿ ಅದು ಇದು ಇಟ್ಕೊತಿದ್ಲು, ಆದರೆ ಇವಾಗ ಮಂಚಗಳಲ್ಲೇ ಡ್ರಾಯರ್ಸ್ ಇದೆ, ಸೊ ಅದಕ್ಕೆ ಅಲ್ಲೇ ಹಾಕೊತಾಳೆ. ಇದು ಕೂಡ ಆವಾಗಲೇ ಮಾಡಿಸಿದ್ದು ವಾರ್ಡ್ರೋಬು. ನಾನು ಇವಾಗ ನಿಮಗೆ ಬಚ್ಚಲು ಮನೆ ತೋರಿಸ್ತೀನಿ. ಆರ್ಚಿಂದ ಮುಂದೆ ಹೋದರೆ ಇಲ್ಲೇ ಒಂದು ಬಚ್ಚಲು ಮನೆ ಇದೆ. ಇವತ್ತು ಹಬ್ಬ ಇದ್ದಿದ್ದರಿಂದ ಮನೆ ತುಂಬ ಜನ ಇದ್ದರು. ಅವರೆಲ್ಲ ಮೇಲ್ಗಡೆ ತಿಂಡಿಗೆ ಹೋದಾಗ ನಾನು ವಿಡಿಯೋ ಮಾಡ್ಕೊಂಡಿದ್ದು. ಇದು ಡೈನಿಂಗ್ ಹಾಲು. ಇಲ್ಲೇ ಫ್ರಿಡ್ಜ್ ಇಟ್ಕೊಂಡಿದ್ದಾಳೆ, ಇಲ್ಲೇ ಊಟ ಟೇಬಲ್ ಇದೆ. ಇಲ್ಲೂ ಕೂಡ ವುಡ್ಡಲ್ಲಿ ಒಂದೆರಡು ಬಾಕ್ಸ್ಗಳನ್ನ ಮಾಡಿಸ್ಕೊಂಡಿದ್ದಾಳೆ, ಯಾಕಂದರೆ ಏನಾದರೂ ಎಮರ್ಜೆನ್ಸಿ ಇಟ್ಕೊಳ್ಳೋಕ್ಕೆ ಅಂತ ಹೇಳಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಹ್ಯಾಂಗ್ ಮಾಡಿರೋ ಶೋ ಪೀಸು. ಇದು ಅಡುಗೆ ಮನೆ ಇವ್ರಿಗೆ ಇನ್ನೂ ದೊಡ್ಡದಾಗಿದ್ದಿದ್ರೂ ಆಗ್ತಿತ್ತು. ಯಾಕಂತ ಹೇಳಿದ್ರೆ ಇವ್ರ ಮನೆಗೆ ಹೇಳಿದ್ನಲ್ಲ, ಮೊದಲೇ ಜಾಸ್ತಿ ಸಂಬಂಧಿಕರು ಜಾಸ್ತಿ ಆಗಾಗ ಬರ್ತಿರ್ತಾರೆ ಅಂತ. ಮನೆಯಲ್ಲಿ ಏನೇ ಇದ್ದರೂ ತಟ್ಟೆ ಸ್ಟ್ಯಾಂಡ್ ಅಂತೂ ಇರಲೇಬೇಕು. ಮನೇಲಿ ಎಷ್ಟೇ ಸೆಲ್ಫ್ಸ್ ಇದ್ದರೂ ಅಥವಾ ಎಷ್ಟೇ ಬಾಕ್ಸ್ಗಳು ನಾವು ಮಾಡಿಕೊಂಡು ಇಟಾಲಿಯನ್ ಕಿಚನ್ ಮಾಡಿಕೊಂಡ್ರು ಒಂಥರ ತಟ್ಟೆ ಸ್ಟ್ಯಾಂಡ್ ಇದ್ದರೆ ಬೆಟರು. ಇದು ಕೊಟ್ಟಿಗೆಗೆ ಈ ಕಡೆಯಿಂದ ಹೋಗೋದಕ್ಕಾಗಲ್ಲ, ಹೊರಗಡೆಯಿಂದ ಬಾಗಿಲಿಟ್ಕೊಂಡಿದ್ದಾರೆ, ಯಾಕಂದರೆ ಮನೆಯೆಲ್ಲ ಗಲೀಜಾಗುತ್ತೆ ಅಂತ. ಇದು ಕೂಡ ಈ ಬಾಕ್ಸಸ್ ಕೂಡ ಇಟಾಲಿಯನ್ ಕಿಚನ್ ಥರ ಮಾಡ್ಕೊಂಡಿರೋದು ಈಗಲೇ ರೀಸೆಂಟಾಗಿ. ಅವ್ರ ಕೈಲಿ ಯಾವಾಗ ಹಣ ಹೊಂದಾಣಿಕೆ ಆಗುತ್ತೋ, ಅವ್ರಿಗೆ ಯಾವಾಗ ಅನುಕೂಲ ಆಗುತ್ತೋ ಹಾಗೆ ಒಂದೊಂದು ಮಾಡಿಸ್ಕೊಂಡಿದ್ದಾರೆ. ಸೆಲ್ಫ್ ಕೂಡ ಮಾಡಿಸ್ಕೊಂಡಿದ್ದಾಳೆ ಶಿಲ್ಪ. ನಾನು ಮೊದಲೇ ಹೇಳಿದೆ ಹಬ್ಬದ ವಿಡಿಯೋದ ತೋರಿಸುವಾಗ. ಹೀಗೆ ಅಡುಗೆ ಮನೆ ಪಕ್ಕ ಈ ಕಡೆ ಬಂದರೆ ಇಲ್ಲೊಂದು ಬಾತ್ರೂಮ್ ಇದೆ, ಅಂದರೆ ಟಾಯ್ಲೆಟ್ ಇದೆ. ಮನೆಯಲ್ಲಿ ಜಾಸ್ತಿ ಜನ ಇದ್ದಾಗ ಯೂಸ್ ಮಾಡಲಿ ಅಂತ ಹೇಳಿ ಎರಡೆರಡು ಬಾತ್ರೂಮ್ ಮಾಡಿಸಿದ್ದಾರೆ. ಅಂದರೆ ಟಾಯ್ಲೆಟ್ ನಾನು ಹೇಳ್ತಿರೋದು ಶೌಚಾಲಯ ಎರಡೆರಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಕಡೆ ಹೊರಗಡೆ ಬಂದರೆ ಡೈನಿಂಗ್ ಹಾಲಿಂದಾನೇ ಹೊರಗಡೆ ಹೋಗೋದಕ್ಕೆ ಜಾಗ ಇದೆ. ಇಲ್ಲಿ ಈಶಾನ್ಯ ಮೂಲೆಯಲ್ಲಿ ಅವರು ಸಂಪನ್ನ ಮಾಡಿಸ್ಕೊಂಡಿದ್ದಾರೆ. ಅವಳು ಪೂಜೆಯನ್ನು ಸಹ ಇಲ್ಲೇ ಮಾಡ್ತಾಳೆ. ಹೊರಗಡೆ ನಲ್ಲಿಗಳು ಇಲ್ಲೇ ಹಾಕಿಸ್ಕೊಂಡಿರೋದು. ಇಲ್ಲಿಂದ ಹೊರಗಡೆ ಹೋಗಬಹುದು. ಇಲ್ಲಿ ನೋಡಿ, ಇದು ಬಚ್ಚಲು ಮನೆ ಅಟ್ಟ, ಇದಕ್ಕೂ ಕೂಡ ಬಾಕ್ಸ್ ಟೈಪ್ ಮಾಡಿಸ್ಕೊಂಡಿದ್ದಾರೆ. ಇಲ್ಲಿ ನಿಮಗೆ ಅಡುಗೆ ಮನೆಯನ್ನು ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ ನಾನು. ಇಲ್ಲಿಂದ ಹೊರಗಡೆ ಹೋದರೆ ಈ ಸಂದಿಯಿಂದ ಅಶ್ವಿನಿ ಅಕ್ಕನ ಮನೆಗೆ ಹೋಗ್ಬೋದು. ಇದು ಅಶ್ವಿನಿ ಅಕ್ಕನ ಮನೆ, ಅಂದರೆ ಓರೂರ್ಗಿತ್ತಿರ ಮನೆ ಇದು. ನಾನು ಇಲ್ಲಿವರೆಗೆ ಕೆಳಗಡೆ ಮನೆ ಹೇಗಿದೆ ಅನ್ನೋದನ್ನು ತೋರಿಸ್ದೆ. ನಾನಿವಾಗ ಟೆರೆಸ್ ಮೇಲೆ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ನಾನು ಮೊದಲೇ ಹೇಳಿದಾಗೆ ಇವತ್ತು ಹಬ್ಬದ ದಿನ ವಿಡಿಯೋ ಮಾಡ್ಕೋತಾ ಇದ್ದೀನಿ, ಅದರಿಂದ ಎಲ್ಲರೂ ಇದ್ದಾರೆ ಇಲ್ಲೇ. ನಾನು ಹಬ್ಬದ ವಿಡಿಯೋದಲ್ಲಿ ಈ ವಿಡಿಯೋ ಕ್ಲಿಪ್ನ ಹಾಕಿಲ್ಲ, ಯಾಕಂದರೆ ಮನೆ ತೋರಿಸೋವಾಗಲೇ ಹಾಕೋಣ ಅಂತ ಇದನ್ನು ಹಾಕಿಲ್ಲ. ಇಲ್ಲಿ ನೋಡಿ, ಇದು ಟೆರಸ್ಸು. ಮೇಲ್ಗಡೆ ಟ್ಯಾಂಕ್ ಹತ್ರ ಹೋಗೋಕ್ಕೆ ಅಂತ ಹೇಳಿ ಮೆಟ್ಲುಗಳನ್ನ ಮಾಡ್ಕೊಂಡಿದ್ದಾರೆ. ಮೊದಲೆಲ್ಲ ಇದನ್ನು ಮಾಡಿಸಿರಲಿಲ್ಲ, ಹಂಚೆಲ್ಲ ಹಾಕ್ಸಿರಲಿಲ್ಲ. ಇವಾಗ ರೀಸೆಂಟಾಗಿ ಹಾಕ್ಸಿರೋದು. ಬಾಡಿಗೆಗೆ ಅಂತ ಒಬ್ರಿಗೆ ಮನೆ ಮಾಡಿಕೊಟ್ಟಿದ್ದಾರೆ. ಇಲ್ಲೆಲ್ಲ ಅಡುಗೆ ಮಾಡ್ತಿದ್ದಾರೆ ಟೆರಸ್ ಮೇಲೆ. ಹಬ್ಬದ ವೀಡಿಯೋದಲ್ಲಿ ಈ ಕ್ಲಿಪ್ ಸಿಗಲ್ಲ ನಿಮಗೆ, ಯಾಕಂದರೆ ಅಲ್ಲೂ ಹಾಕಿ ಇಲ್ಲೂ ಹಾಕಿದ್ರೆ ನಿಮಗೆ ನೋಡೋದಕ್ಕೆ ಬೇಜಾರಾಗುತ್ತೆ ಅಂತ ಹೇಳಿ ನಾನು ಹಾಕಿಲ್ಲ. ಇದು ಎಗ್ ಬುರ್ಜಿ ಮಾಡಿದ್ದವತ್ತು, ಅದಕ್ಕೆ ಮೊಟ್ಟೆಗಳನ್ನ ಒಡೆದು ಹಾಕ್ಕೊಂಡಿರೋದು. ನಿಮಗೆ ಕೆಳಗಡೆ 2 ರೂಮ್ ತೋರಿಸ್ದೆ. ಇಲ್ಲೂ ಸಹ ಒಂದು ರೂಮ್ ಇದೆ. ಇಲ್ಲಿ ಧನು ಇದ್ದಾನೆ, ಅಂದರೆ ಶಿಲ್ಪನ ದೊಡ್ಡ ಮಗ ಇಲ್ಲೇ ಇರೋದು, ಇಲ್ಲೇ ಓದ್ಕೊಳ್ಳೋದು. ಇದು ಅವನ ರೂಮು. ಇವತ್ತು ಹಬ್ಬ ಆಗಿರೋದ್ರಿಂದ ಎಲ್ಲ ಅಲ್ಲಲ್ಲೇ ಹಾಕಿದ್ದೀವಿ, ಎಲ್ಲ ಮಿಸಿ ಆಗಿದೆ. ಯಾರೂ ಏನೂ ಅಂದ್ಕೋಬೇಡಿ. ಇದು ಕೂಡ ಮನೆ ಮಾಡಿದಾಗಲೇ ವಾರ್ಡ್ರೋಬ್ ಎಲ್ಲ ಮಾಡಿಸಿರೋದು. ಎಲ್ಲರಿಗೂ ಊಟಕ್ಕೆ ಬಡಿಸೋದಕ್ಕೆ ಅಂತ ಹೇಳಿ ಬಾಳೆ ಎಲೆ ಎಲ್ಲ ಇಲ್ಲೇ ತಂದು ಇಟ್ಕೊಂಡಿದ್ದೀವಿ. ಬಾಳೆ ಎಲೆ ಮತ್ತು ರೋಲೆಲ್ಲ. ನಮ್ಮೂರಲ್ಲಿ ಹಬ್ಬಗಳಲ್ಲಿ ಅಥವಾ ಏನಾದರೂ ಕಾರ್ಯಗಳಲ್ಲಿ ಹೀಗೆಲ್ಲ ಬಂದು ಜೊತೆ ಕೆಲಸ ಮಾಡೋದೇ ಕಮ್ಮಿ. ಇವ್ರ ಭಾವನ ಫ್ರೆಂಡು ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ರು. ನಾನು ಹೇಳಿದೆ ಅಲ್ವಾ, ಇದು ಕೂಡ ರೀಸೆಂಟಾಗಿ ಮಾಡಿಸಿದ್ದು. ಒಂದು 6 ತಿಂಗಳಾಗಿರ್ಬೋದು ಅನಿಸುತ್ತೆ ಈ ಹಾಲ್ ಮಾಡಿ. ಫುಲ್ಲು ಟೆರಸ್ ಇತ್ತು, ಏನು ಖಾಲಿ ಇತ್ತು. ಇವಾಗ ಹಾಲ್ ಥರ ಮಾಡಿದ್ದಾರೆ. ಈ ಬಾಗಿಲು ಕಾಣಿಸ್ತಿದೆ ಅಲ್ವಾ, ಅಲ್ಲಿ ಬಾಡಿಗೆಗೆ ಒಂದು ಮನೆ ಮಾಡಿಕೊಟ್ಟಿದ್ದಾರೆ ಬೇರೆಯವ್ರಿಗೆ.
ಪಾಪ ಅವರು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ನಾನು ಬಾಗಿಲು ತೆಗೆಸಲಿಲ್ಲ. ಆ ಮನೆ ಕೂಡ ತುಂಬ ಚೆನ್ನಾಗಿದೆ. ಇದು ವಾಷಿಂಗ್ ಮಿಷಿನ್ ಮೊದಲು ನಿಮಗೆ ತೋರಿಸಿದ್ನಲ್ಲ ಪಕ್ಕ ಇತ್ತು, ಇವಾಗ ಇಲ್ಲೇ ತಂದಿಟ್ಕೊಂಡಿದ್ದಾರೆ. ಇಲ್ಲಿ ಹೊರಗಡೆ ಒಂದು ಗಲ್ಲಿ ಥರ ಇದೆ, ಅಂದರೆ ಸರ್ಜಾ ಇದೆ. ಇಲ್ಲಿ ಮೇಲ್ಗಡೆ ಬಟ್ಟೆ ಒಣಗಾಕೋದಕ್ಕೆ ಅಂತ ಹೇಳಿ ಹಗ್ಗ ಕಟ್ಕೊಂಡಿದ್ದಾರೆ. ಇದು ಅಕ್ಕನ ಮನೆಯ ಸಂಪೂರ್ಣ ವಿಡಿಯೋ ಆಗಿತ್ತು. ಇದು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಧನ್ಯವಾದಗಳು.